ಜಸ್ಟಿಸ್ ಫಾರ್ ಸೌಜನ್ಯ. ಖಂಡಿತವಾಗ್ಲೂ ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು ಸ್ನೇಹಿತರೆ. ಸತತ 13 ವರ್ಷನೇ ಕಳೆದೋಗಿದೆ, 14ನೇ ವರ್ಷ ಶುರುವಾಗಿದೆ. ಆದರೂ ಕೂಡ ಸೌಜನ್ಯ ಹತ್ಯೆ ಪ್ರಕರಣದ ಆರೋಪಿಗಳನ್ನ ಇವತ್ತವರೆಗೂ ಬಂಧಿಸೋಕ್ಕಾಗಿಲ್ಲ. ನಿಜವಾಗ್ಲೂ ಏನು ಗೊತ್ತಾ, ಯಾರಂತ ಇವತ್ತವರೆಗೂ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು, ಸಂತೋಷ್ ರಾವ್ 6 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಈ ಕೇಸಿಂದ 11 ವರ್ಷಗಳು ನರಕ ಅನುಭವಿಸಿ ಬಂದಿದ್ದಾನೆ ಅಲ್ವಾ ಸ್ನೇಹಿತರೆ. ನೋಡಿ, ಈಗ ಹೊಸ ವಿಷಯ ಏನಪ್ಪ ಅಂದರೆ, ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಕೇಸ್ನ ಮರು ತನಿಖೆ ಮಾಡಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಈ ಸೌಜನ್ಯ ಪ್ರಕರಣಕ್ಕೆ ಈ ಹಿಂದೆನೇ ಹೆಗಡೆಯವರು ಕೂಡ ಹೇಳಿಕೆ ನೀಡಿದ್ರು. ನೋಡಿ, ಸೌಜನ್ಯಾಳಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು, ಆ ಅಪರಾಧಿಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತ ಅವರು ಕೂಡ ಕೇಳಿದರು ಸ್ನೇಹಿತರೆ. ನೋಡಿ, ಈಗ ಸೌಜನ್ಯ ಅವರ ತಾಯಿ ಖಂಡಿತವಾಗ್ಲೂ ಎಲ್ಲ ಕಡೆ ನ್ಯಾಯ ಕೇಳ್ತಾನೇ ಇದ್ದಾರೆ. ಇನ್ನೂ ಸೌಜನ್ಯ ಹೋರಾಟಗಾರರು ಕೂಡ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಬೀದಿಗಿಳಿದು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸ್ನೇಹಿತರೆ. ನೋಡಿ, ಈ ಉದಯ್ ಜೈನ್ ಏನಿದ್ದಾನೆ ಮತ್ತು ಅವನ ಜೊತೆ ಇನ್ನು ಇಬ್ಬರಿದ್ದಾರಲ್ಲ, ಅವ್ರನ್ನ ಕೂಡ ಮತ್ತೆ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು. ಅದ್ರ ಜೊತೆ ಸಂತೋಷ್ ರಾವ್ ಕೂಡ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು. ಯಾಕಂದರೆ ನೋಡಿ, 14 ವರ್ಷನೇ ಆಗ್ತಾ ಇದೆ, ಸತ್ಯ ಈಗಲಾದರೂ ಆಚೆ ಕಡೆ ಬರಲಿ ಅಂತ ಜನಗಳು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಜನಗಳು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಅದೇನೋಪ್ಪ, ಕೆಲವರಿದ್ದಾರೆ ಸೌಜನ್ಯ ಹೆಸರು ಹೇಳ್ತಿದ್ದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಖಂಡಿತವಾಗ್ಲೂ ನಾವು ಅವ್ರಿಗೆಲ್ಲ ತಿಳಿಸ್ಕೊಡೋದು ಒಂದೇ, ನೋಡಿ, ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು, ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಖಂಡಿತವಾಗ್ಲೂ ನಮಗಿದೆ. ಈಗಾದರೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ಪ್ರಕರಣನ ಮರು ತನಿಖೆಗೆ ವಹಿಸಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ಖಂಡಿತವಾಗ್ಲೂ ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು ಸ್ನೇಹಿತರೆ.